ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ವಾವ್ ಗಲಾಟ. ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಈ ಒಂದು ವಿಡಿಯೋಗೆ ತಮ್ಮನ್ನೆಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ವಿಶೇಷವಾಗಿ ಬಾಗಿಲಿನ ತೋರಣಗಳನ್ನು ಕಟ್ಟೋದು ಮತ್ತು ಚೆಂಡು ಹೂವಿನ ಮಾಲೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವು ನೋಡೋಣ. ಯಾಕೆ ಬೇಕು ಮೇಡಮ್, ಏನು ಚೆಂಡು ಹೂವು ಮಾರು ಸಿಗುತ್ತಲ್ವಾ, ತೊಗೊಂಡ್ಬಂದು ಹಾಕಿದ್ರೆ ಸಾಕು ಚೆನ್ನಾಗಿರುತ್ತೆ ಅಂತ ಕೇಳಬಹುದು, ಕೆಲವರು ಕೇಳಬಹುದು. ಆದರೆ ನಮ್ಮ ಕೈಯಾರೆ ನಾವೇ ಹೂವನ್ನು ತೆಗೆದುಕೊಂಡು ಬಂದು ಮಾಲೆಯನ್ನು ಮಾಡಿದಾಗ ಅದರಲ್ಲಿ ಸಿಗುವಂಥ ಒಂದು ಸಂತೋಷ ಇನ್ನು ಅತಿಯಾಗಿರುತ್ತೆ ಅಂತ ಹೇಳ್ಬೋದು. ಸರಿ, ಹಾಗಾದರೆ ಈ ಚೆಂಡು ಹೂವಿನ ಮಾಲೆ ಯಾಕೆ ಹಾಕಬೇಕು? ಫಸ್ಟ್ ಆಫ್ ಆಲ್ ಇದು ಅಲಂಕಾರಕ್ಕಾಗಿ. ಇದು ನೋಡಲಿಕ್ಕೆ ಎಷ್ಟು ಚೆಂದ ಇದೆಯಲ್ಲ ನೋಡಿ. ಅದು ಹಳದಿ ಬಣ್ಣ ಮತ್ತು ಕೇಸರಿ ಬಣ್ಣ ಸೇರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಅಲಂಕಾರವಾಗಿ ಅಲಂಕಾರಕ್ಕಾಗಿ ಉಪಯೋಗಿಸುವಂತಹ ಒಂದು ಹೂವು ಚೆಂಡು ಹೂವು. ಇದನ್ನು ನಾವು ಪ್ಲಾಸ್ಟಿಕ್ನಲ್ಲಿ ಹಾಕ್ಬೋದಲ್ಲ, ಪ್ಲಾಸ್ಟಿಕ್ನಲ್ಲಿ ಸಿಗುತ್ತೆ ಅಲ್ವಾ, ಚೆನ್ನಾಗಿರುತ್ತೆ. ಇದಕ್ಕಿಂತ ಚೆನ್ನಾಗಿರುತ್ತಲ್ಲ, ಮತ್ತು ಲಾಂಗ್ ಲೈಫ್, ತುಂಬ ದಿನವೂ ಸಹ ಬರುತ್ತಲ್ವ ಅಂತ ಕೇಳ್ಬೋದು. ಹೂವು ದೇವರಿಗೆ ನಾವು ತುಂಬ ಮನಸಾರೆ ಪ್ರೀತಿಯಿಂದ ಇಡುವಂತಹದ್ದು ಬರೀ ನಮ್ಮ ಭಕ್ತಿ ಮತ್ತು ಹೂವುಗಳು ಮಾತ್ರ ಅಲ್ವಾ. ಸೊ ಅದಕ್ಕೆ ಚೌಕಾಸಿ ಬೇಡ ಅಂತ ಅನಿಸುತ್ತೆ. ಸರಿ, ಪ್ಲಾಸ್ಟಿಕ್ ಹೂಗಳಿಂದ ನಮಗೆ ಯಾವುದೇ ರೀತಿಯಾದಂತಹ ಉಪಯೋಗವಿಲ್ಲ. ಬರೀ ನಮ್ಮ ಸಮಯವನ್ನು, ನಮ್ಮ ಅಮೌಂಟನ್ನು ಸಹ ಅದು ಕಮ್ಮಿ ಮಾಡಬಹುದು ಹೊರತು ಅದರಿಂದ ಸುವಾಸನೆ ಆಗಲಿ ಯಾವುದೇ ಥರ ಒಂದು ಪಾಸಿಟಿವ್ ಎನರ್ಜಿ ಆಗಲಿ ಖಂಡಿತ ಸಿಗೋದಿಲ್ಲ ಅಂತ ನನ್ನ ಭಾವನೆ. ಸರಿ, ಹಾಗಾದರೆ ಈ ಒಂದು ಚೆಂಡು ಹೂವು ನಾವು ತೆಗೆದುಕೊಂಡು ಬಂದು, ಅಂದರೆ ಈಗ ನಮ್ಮ ಮಾರ್ಕೆಟ್ನಲ್ಲಿ 50 ಅಥವಾ 60 ರೂಪಾಯಿ ಅಥವಾ ಜಾಸ್ತಿ ಆಯಿತು ಅಂತಂದರೆ ಒಂದು 70-80 ರೂಪಾಯಿಗಳಲ್ಲಿ 1 kg ಸಿಗುತ್ತೆ. ಸೊ ಅದನ್ನು ನೀವು ತೆಗೆದುಕೊಂಡು ಬಂದ್ರಿ ಅಂತಂದರೆ ನಿಮಗೆ ಮಿನಿಮಮ್ 3 ಅಥವಾ 4 ಆಗಬಹುದು ಅಂತ ನನಗನ್ಸುತ್ತೆ. ಸರಿ, ಹಾಗಾದರೆ ನೋಡೋಣ. ಇಲ್ಲಿ ನಾನೀಗ ಮಾರ್ಕೆಟ್ಗೆ ಹೋಗಿ ಚೆಂಡು ಹೂವನ್ನ ತೆಗೆದುಕೊಂಡು ಬಂದಿದ್ದೀನಿ. ಮತ್ತು ಇಲ್ಲಿ ಸೂಜಿಗೆ ಅಂದರೆ ದಪ್ಪ ಸೂಜಿ ಇರಬೇಕು, ಅಂದರೆ ಎಮ್ಮಿಂಗ್ ಸೂಜಿ ಥರ ಚಿಕ್ಕದಾಗಿರಬಾರ್ದು, ದಪ್ಪ ಸೂಜಿ ತೆಗೆದುಕೊಂಡು 3 ಅಥವಾ 4 ದಾರಗಳಿಂದ ಅದನ್ನು ಎಣಿಸಿ ಹಾಕಬೇಕು. ಅದನ್ನು ಪೋಣಿಸ್ಬೇಕು. ಅಂದರೆ 3 ಅಥವಾ 4 ದಾರ ಗಟ್ಟಿಯಾಗಿರಬೇಕು ದಾರ. ಅದನ್ನು ತೆಗೆದುಕೊಂಡು ಹಿಂದುಗಡೆ ಅಂದರೆ ನಾಟನ್ನು ಹಾಕ್ಕೊಳ್ಬೇಕು, ಗಂಟನ್ನು ಹಾಕ್ಕೊಂಡು ಜೊತೆಗೆ ಈ ರೀತಿಯಾಗಿ ಒಂದೊಂದೇ ಹೂವನ್ನು ತೆಗೆದುಕೊಂಡು ಇಲ್ಲಿ ಗಟ್ಟಿಯಾಗಿ ಹಾಕಿದ್ರೆ ನೀವು ಸ್ವಲ್ಪ ಎಳೆದು ಬಿಟ್ಟರೆ ಆ ಹಾರ ತುಂಬಾ ಗಟ್ಟಿ ಬರುತ್ತೆ, ಹೆವಿ ಅನಿಸುತ್ತೆ. ಓಕೆನಾ? ಸೊ ಇಲ್ಲ, ನೀವು ಲೈಟ್ ವೆಯ್ಟ್ ಸುಮ್ಮನೆ ಹಾಗೆ ಬಿಡ್ತೀನಿ ಅಂತ ಹೇಳಿದ್ರೆ ಅದು ಬಿಸಿಲಿಗೆ ಅಥವಾ ನೀವು ಬಾಗಿಲಿಗೆ ಹಾಕಿದಾಗ ಅದು ವರ್ಟಿಕಲಾಗಿ ನಿಂತ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಒಂದೊಂದೇ ಹೂವು ಲೂಸಾಗಿ ಸ್ವಲ್ಪ ಕೆಳಗಡೆ ಬರೋ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾದರೆ ಏನು ಮಾಡ್ತೀನಿ, ನೀವು ಜಾಸ್ತಿನೂ ಎಳಿಬೇಡಿ ಹಿಂದ್ಗಡೆ, ಅಥವಾ ಸುಮ್ಮನೆ ಹಾಗೆ ಹಾಕ್ಬಿಟ್ಟು ಬಿಟ್ಬಿಡಬೇಡಿ. ಸುಮ್ಮನೆ ಸಿಂಪಲಾಗಿ ಒಂದು ಜೆಂಟಲಾಗಿ ಒಂದು ಜಸ್ಟು ಇದನ್ನು ಹಾಕಿಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸರಿ, ಹಾಗಾದರೆ ನೋಡಿ, ಈಗ ಒಂದೊಂದೇ ಹೂವನ್ನು ತೊಗೊಳ್ತೀರಾ. ಹೀಗೆ ಮುಂಭಾಗದಿಂದಲೂ ಸಹ ಇದನ್ನು ಪೋಣಿಸಬಹುದು. ಹೇಗೆ ಈ ಮುತ್ತಿನ ಮಾಲೆಗಳನ್ನು ಹೇಗೆ ನಾವು ಮಣಿಗಳನ್ನು ಹೇಗೆ ಪೋಣಿಸ್ತೀವಿ ಆ ರೀತಿಯಾಗಿ ಇದನ್ನು ಸಹ ಪೋಣಿಸ್ಬೇಕಾಗುತ್ತೆ. ಅಂದರೆ ದಪ್ಪ ಸೂಜಿ ಬೇಕು ಇಲ್ಲಿ. ಹೂವಿನ ವಿಷಯದಲ್ಲಿ ನಮಗೆ ತುಂಬಾ ಪೇಷನ್ಸ್ ಬೇಕಾಗುತ್ತೆ. ನೀವು ಏನಾದರೂ ನಂಗೆ ಗಡಿಬಿಡಿಯಾಗಿ ಬೇರೆ ಕೆಲಸ ಇದೆ, ನಾನು ಬೇಗ ಕಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ಅದು ಹೂ ಹಾಳಾಗುತ್ತೆ. ಸೊ ಆದ್ದರಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಹೂ ಕಟ್ಟೋದಕ್ಕೆ ಅಥವಾ ಈ ರೀತಿಯಾದಂಥ ಮಾಲೆಗಳನ್ನು ಮಾಡೋದಕ್ಕೆ ನೀವು ಬರಬೇಕಾಗುತ್ತೆ. ಗಡಿಬಿಡಿಯಾಗಿ ಮಾಡುವಂಥ ಕೆಲಸ ಅಲ್ಲ ಇದು. ಇದನ್ನು ನೀವು ಒಂದು 2 ಅಥವಾ 3 ದಿನಗಳ ಕಾಲ ನೀವು ಫ್ರಿಜ್ನಲ್ಲೂ ಸಹ ನೀವು ಸ್ಟೋರ್ ಮಾಡಬಹುದು. ತುಂಬ ಚೆನ್ನಾಗಿರುತ್ತೆ, ಹೀಗೆ ಫ್ರೆಶ್ ಆಗಿರುತ್ತೆ. ಜೊತೆಗೆ ನೀವು ಬಾಗಿಲಿಗೆ ಹಾಕಿದ್ರೂ ಅಷ್ಟೇ 2 ಅಥವಾ 3 ದಿನ ಖಂಡಿತ ಒಣಗಿದೆ. ಈ ಒಂದು ಬೇಸಿಗೆ ಕಾಲದಲ್ಲಿ ಒಂದು 2 ದಿನ ಇರುತ್ತೆ. ಚಳಿಗಾಲದಲ್ಲಿ ಯಾವುದೇ ರೀತಿಯಾದಂಥ ಹಬ್ಬಕ್ಕೆ ಹಾಕಿದಾಗ ನೀವು ಒಂದು 4 ಅಥವಾ 5 ದಿನಗಳ ಕಾಲ ಸ್ವಲ್ಪ ಫ್ರೆಶ್ ಆಗಿರೋದನ್ನು ನಾವು ನೋಡಬಹುದು. ನಿಮ್ಗೆ ಯಾವ ಅಳತೆ ಬೇಕು ಫಸ್ಟು ಆ ರೀತಿಯಾದಂತಹ ಆ ಉದ್ದಕ್ಕೆ ನೀವು ದಾರನ ತೆಗೆದುಕೊಳ್ಬೇಕಾಗುತ್ತೆ. ಹಿಂದ್ಗಡೆ ನಾಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಎಲ್ಲ ಹಾಕಿರೋದು ಇಲ್ಲ ಅಂತೇಳಿದ್ರೆ, ನಾಟ್ ಹಾಕಲಿಲ್ಲ, ಗಂಟನ್ನು ಹಾಕಲಿಲ್ಲ ಅಂತೇಳಿದ್ರೆ ಎಲ್ಲ ಹೂ ಉದುರೋದಂತೂ ಗ್ಯಾರಂಟಿ. ಯಾವುದೇ ಒಂದು ಕೆಲಸ ಮಾಡಬೇಕಂತ ಹೇಳಿದ್ರೆ ಪೇಷನ್ಸ್ ಬೇಕು, ಪ್ಯಾಷನ್ ಇರಬೇಕು. ಸೊ ಅದರಲ್ಲೂ ಹೂ ಕಟ್ಟಬೇಕು ಅಂತ ಹೇಳಿದ್ರೆ ಫೋಕಸ್ ಇರಬೇಕು. ಆ್ಯಕ್ಚುಲಿ ಇಲ್ಲಿ ತುಂಬ ಇಂಟ್ರೆಸ್ಟಿಂದ ಮತ್ತು ಗಮನ ಇಟ್ಟು ಮಾಡಬೇಕಾಗುತ್ತೆ. ಇಲ್ಲ ಸೂಜಿಯಿಂದ ನೀವು ಚುಚ್ಕೊಳ್ಳೋದಂತೂ ಗ್ಯಾರಂಟಿ. ಹುಷಾರಾಗಿ ಮಾಡಿ.
ಇದೇ ರೀತಿಯಾಗಿ ಎಲ್ಲ ಹೂಗಳನ್ನು ಬೇರೆ ಬೇರೆ ಹೂಗಳನ್ನು ಸಹ ನೀವು ಸೂಜಿಯಿಂದ ಪೋಣಿಸಬಹುದು. ಸೂಜಿಯಿಂದ ಪೋಣಿಸಿದಾಗ ಈ ಕನಕಾಂಬರ ಆಗಲಿ ಅಥವಾ ಮಲ್ಲಿಗೆ ಆಗಿ ಪೋಣಿಸಿದಾಗ ನಿಮಗೆ ಜಾಸ್ತಿ ಹೂವು ಬೇಕಾಗುತ್ತೆ. ಕಟ್ಟೋದಕ್ಕಿಂತ ಹೂವು ಪೋಣಿಸ್ಬೇಕಾದ್ರೆ ನಮಗೆ ಜಾಸ್ತಿ ಹೂವು ಬೇಕಾಗುತ್ತೆ ಮತ್ತು ಒತ್ತೊತ್ತಾಗಿ ಬರೋದ್ರಿಂದ ಅದು ತುಂಬ ಚೆನ್ನಾಗೂ ಕಾಣಿಸುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೂವು ಪೋಣಿಸೋದು ಹೇಗೆ ಅಂದರೆ ಮಲ್ಲಿಗೆ ಹೂವನ್ನು ಹೇಗೆ ಪೋಣಿಸಬಹುದು, ಅದನ್ನು ಹೇಗೆ ಹಾರವಾಗಿ ಮಾಡಬಹುದು, ದಿಂಡು ಹಾಕ್ಬೋದು. ದಿಂಡು ಹಾಕೋದಕ್ಕೆ ಬರೋದಿಲ್ಲ, ಕೈನಲ್ಲಿ ಇಟ್ಕೊಂಡು ನಾವು ದಿಂಡು ಹಾಕೋದಕ್ಕೆ ಬರೋದಿಲ್ಲ ಅನ್ನೋರು ನೀವು ಈ ರೀತಿಯಾಗಿ ಸೂಜಿಯಿಂದ ನಾವು ಹೂಗಳನ್ನು ಅಂದರೆ ಮಲ್ಲಿಗೆ ಹೂಗಳನ್ನು ಪೋಣಿಸ್ಕೊಂಡು ಅದು ದಿಂಡು ಹಾಗೆ ಬಂದಿರೋ ದಿಂಡನ್ನು ನಾವು ತಲೆಗೆ ಇಟ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಸರಿ, ಹಾಗಾದರೆ ನೀವು ಈ ವಿಡಿಯೋ ನೋಡಿ ಹೂಗಳನ್ನು ತೆಗೆದುಕೊಂಡು ಬಂದು ಹಾರವನ್ನು ಮಾಡಿ ಬಾಗಿಲಿಗೆ ಹಾಕ್ತೀರಾ ಅಂತ ಅನಿಸುತ್ತೆ. ಸರಿ, ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮುಂದಿನ ಭಾಗದಲ್ಲಿ ವಿಶೇಷವಾದಂತಹ ಇನ್ನೂ ಹಲವು ಮಾಹಿತಿಗಳೊಂದಿಗೆ ನಿಮ್ಮನ್ನೆಲ್ಲ ನಾನು ಭೇಟಿ ಮಾಡ್ತಾ ಇದ್ದೀನಿ. ಸೊ ಅಲ್ಲಿವರೆಗೆ ನಮಸ್ಕಾರ ಮತ್ತು ಕೃತಜ್ಞತೆಗಳನ್ನು ಹೇಳ್ತಿರೋದು ನಿಮ್ಮ ರಾಜೇಶ್ವರಿ ವಾವ್ ಗಲಾಟೆ ವತಿಯಿಂದ. ಬಾಳ್ಗೆ ಸಮೃದ್ಧಿಯೊಂದಿಗೆ ನಮಸ್ಕಾರ. ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.